ನಮ್ಮ ಬೆಂಗಳೂರು ನಗರದ ಜಾತ್ಯತೀತ ಜನತಾ ದಳದ ಜಿಲ್ಲಾಧ್ಯಕ್ಷರಾದ ನನ್ನ ಆತ್ಮೀಯರು ರಮೇಶ್ ಗೌಡರು ಮತ್ತು ನಮ್ಮ ಹಿರಿಯ ಶಾಸಕರಾದ ತಿಪ್ಪೇಸ್ವಾಮಿ ಅವರು, ನೂತನ ಶಾಸಕರಾದ ಜವರೇಗೌಡರು, ಕಾರ್ಯಾಧ್ಯಕ್ಷರಾದ ರೇವಣ್ಣರವರು, ಎಲ್ಲ ಮಹಿಳಾ ಘಟಕದ ಅಧ್ಯಕ್ಷರಾದ ಶೈಲಜಾ ಅವರು, ನಮ್ಮ ರಂಗಣ್ಣ ಅವರು, ಎಲ್ಲ ಪ್ರಮುಖರು ಇವತ್ತು ಬೆಂಗಳೂರು ನಗರದಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಏರಿಕೆ ವಿಚಾರದಲ್ಲಿ ನಾವು ಇವತ್ತು ಸಾಂಕೇತವಾಗಿ ಈ ಪ್ರತಿಭಟನೆಯನ್ನ ಇವತ್ತು ಹಮ್ಮಿಕೊಂಡಿದ್ದೀವಿ. ಬಹುಶಃ ನಿನ್ನ ಮುಖ್ಯಮಂತ್ರಿಗಳು ಒಂದು ಹೇಳಿಕೆಯನ್ನು ಕೊಟ್ಟರು, ಅದು ಡಿಫೆಂಡ್ ಮಾಡಿಕೊಳ್ಳೋ ಸಲುವಾಗಿ ಹೇಳಿದ್ರು. ಮಾನ್ಯ ಗೃಹ ಮಂತ್ರಿಗಳು ಇದು ಅನಿವಾರ್ಯ ಮಾಡಲೇಬೇಕಲ್ವಾ ಅಂತ ಕೇಳಿದ್ರು. ಹೌದು ಸ್ವಾಮಿ, ನೀವು 1 ವರ್ಷ ಹಿಂದೆ ನೀವು ಇದೇ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಸಂದರ್ಭದಲ್ಲಿ ಬಿಜೆಪಿ ಸರ್ಕಾರ ಇದ್ದಿರೋ ಸಂದರ್ಭದಲ್ಲಿ ತಾವು ಯಾವ ತರ ಹೇಳಿಕೆ ಕೊಟ್ರಿ ಅದನ್ನು ಒಂದ್ಸತಿ ರೀಕಾಲ್ ಮಾಡ್ಕೊಳ್ಳಿ. ಇದೇ ಮುಖ್ಯಮಂತ್ರಿಗಳು ಇವತ್ತು ನೀವು ಗ್ಯಾರಂಟಿ ನೆಪದಲ್ಲಿ ಇವತ್ತು ಗ್ಯಾರಂಟಿಗೆ ನಿಮ್ಮ ಆರ್ಥಿಕ ಇಲಾಖೆಯ ಪರಿಸ್ಥಿತಿ ಏನು ಅಂತೇಳಿ ಅದನ್ನ ನೀವು ಡಿಫೆಂಡ್ ಮಾಡ್ಕೊಳ್ಳೋ ಸಲುವಾಗಿ ಇವತ್ತು ಸರ್ಕಾರ ದಿವಾಳಿ ಆಗಿದೆ. ಸರ್ಕಾರದಲ್ಲಿ ಹಣ ಇಲ್ಲ, 1 ರೂಪಾಯಿ ಡೆವಲಪ್ಮೆಂಟ್ ಆಗ್ತಾ ಇಲ್ಲ. ಒಂದು ರಸ್ತೆಗಾಗ್ಲಿ, ಒಂದು ಶಿಕ್ಷಣಕ್ಕಾಗ್ಲಿ, ಒಂದು ಆರೋಗ್ಯಕ್ಕಾಗ್ಲಿ ಯಾವುದೇ ಹಣ ಕೊಡ್ಲಿಕ್ಕೆ ನಿಮ್ಗೆ ಯೋಗ್ಯತೆ ಇಲ್ಲ. ಇಂತ ನೀಚ ಸರ್ಕಾರ ಇವತ್ತು ಪೆಟ್ರೋಲ್ ಡೀಸೆಲ್ ಬೆಲೆಯನ್ನ ಸೆಸ್ ಅನ್ನ 3 ರೂಪಾಯಿ ಮತ್ತು 3.5 ರೂಪಾಯಿ ಜಾಸ್ತಿ ಮಾಡೋ ಮೂಲಕ ಸಾಮಾನ್ಯ ಜನರ ಬಾಲಲ್ಲಿ ಚಲ್ಲಾಟ ಆಡ್ತಾ ಇದ್ದೀರಿ. ಇವತ್ತು ತರಕಾರಿ ಆಗ್ಲಿ, ದಿನನಿತ್ಯ ಬಳಕೆ ಮಾಡುವಂತ ಅಗತ್ಯ ವಸ್ತುಗಳಾಗ್ಲಿ, ಇದರಿಂದ ರೇಟ್ ಜಾಸ್ತಿ ಆಗ್ತಾ ಇದೆ. ಇದನ್ನ ಯಾರು ಸ್ವಾಮಿ ಕೇಳ್ತಾರೆ? ಇವತ್ತು ನಿಮಗೆ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಜನ ಪಾಠ ಕಲಿಸಿದ್ದಾರೆ ಅಂತೇಳಿ ಅದಕ್ಕೋಸ್ಕರ ಜನಕ್ಕೆ ಇಂತ ಒಂದು ಕಷ್ಟ ಕೊಡ್ಬೇಕಾ? ನೀವು ಯೋಚನೆ ಮಾಡಿ. ಇವತ್ತು ಜನ ಏನ್ ಕೇಳ್ತಾ ಇದ್ದಾರೆ? ನೀವು 6ನೇ ಗ್ಯಾರಂಟಿಯಾಗಿ ಇಂತ ಒಂದು ಟ್ಯಾಕ್ಸ್ ಅನ್ನ ಹಾಕಿ ಸಾರ್ವಜನಿಕರ ಹೊಟ್ಟೆ ಮೇಲೆ ಹೊಡೆಯುವಂತ ಕೆಲಸವನ್ನ ಮಾನ್ಯ ಮುಖ್ಯಮಂತ್ರಿಗಳು ಮಾಡ್ತಾ ಇದ್ದೀರಿ. ಇದನ್ನ ತಾವು ಕೂಡಲೇ ವಾಪಸ್ ಪಡಿಬೇಕಾಗ್ತದೆ. ಇಲ್ಲ ಅಂದ್ರೆ ಜೆಡಿಎಸ್ ಪಕ್ಷ ಇವತ್ತೇನು ಬೆಂಗಳೂರು ನಗರ ಅಷ್ಟೇ ಅಲ್ಲ, ಇಡೀ ರಾಜ್ಯದಲ್ಲಿ ಎಲ್ಲ ತಾಲೂಕುವಾರು ಜಿಲ್ಲಾ ಮಟ್ಟದಲ್ಲಿ ಉಗ್ರ ಹೋರಾಟವನ್ನ ಮಾಡ್ತೀವಿ. ನಾವು ಎಲ್ಲಾ ರೀತಿಯಲ್ಲಿ ನಮ್ಮ ಕಾರ್ಯಕರ್ತರು ಸಜ್ಜಾಗ್ತಾರೆ ಅಂತ ಹೇಳಿ ಸರ್ಕಾರಕ್ಕೆ ನಾನು ಎಚ್ಚರಿಕೆ ಕೊಡ್ಲಿಕ್ಕೆ ಬಯಸ್ತಾ ಇದ್ದೀನಿ. ಯಾಕೆಂದ್ರೆ ಇದು ಪಿಕ್ ಪಾಕೆಟ್ ಸರ್ಕಾರ. ಸಾಮಾನ್ಯ ಜನರಿಗೆ ಇವತ್ತು ಇಂತ ಒಂದು ಕಷ್ಟವನ್ನ ಕೊಡೋ ಮೂಲಕ ಎಲ್ಲೋ ಒಂದ್ ಕಡೆ ಪಿಕ್ ಪಾಕೆಟ್ ಮಾಡ್ತಾ ಇದೆ ಅಂತ ಹೇಳ್ಬೇಕಾಗ್ತದೆ. ಯಾಕೆಂದ್ರೆ ನೀವು ಏನ್ ಗ್ಯಾರಂಟಿ ಕೊಟ್ಟಿದ್ದೀರಿ ಆ ಗ್ಯಾರಂಟಿಯನ್ನ ಮುಚ್ಚಾಕೋಸ್ಕರ ಇವತ್ತು ನಿಮ್ ಸರ್ಕಾರದಲ್ಲಿ ನೀವು ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಎಷ್ಟು ಸಾಲ ಮಾಡಿದ್ದೀರಿ ಅದನ್ನ ಶ್ವೇತ ಪತ್ರ ಹೊರಡಿಸಿ ಜನಗಳಿಗೆ ಗೊತ್ತಾಗ್ಲಿ. ನೀವು ಸಾಲದ ಬಗ್ಗೆ ಎಷ್ಟು ಮಾಡಿದ್ದೀರ ಅನ್ನೋದು ಜನಗಳಿಗೆ ಗೊತ್ತಾಗಬೇಕಾಗ್ತದೆ. ಅದರಿಂದನೇ ಇವತ್ತು ಜನ ಬೇಸೆತ್ತಿದ್ದಾರೆ. ಮುಂದಿನ ದಿನಗಳಲ್ಲಿ ನಿಮ್ಗೆ ಪಾಠ ಕಲಿಸುವಂತ ಕೆಲಸವನ್ನ ಮಾಡ್ತಾರೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಸರ್ಕಾರಕ್ಕೆ ಕೂಡಲೇ ಈ ಒಂದು ಬೆಲೆ ಏರಿಕೆಯನ್ನ ಪೆಟ್ರೋಲ್ ಡೀಸೆಲ್ ಏನು ಸೆಸ್ ಅನ್ನ ಹಾಕಿದ್ದೀರಿ ಇದನ್ನ ವಾಪಸ್ ಪಡಿಬೇಕು. ಇಲ್ಲ ಅಂದ್ರೆ ಜೆಡಿಎಸ್ ಪಕ್ಷ ರಾಜ್ಯಾದ್ಯಂತ ಉಗ್ರವಾದ ಹೋರಾಟ ಮಾಡುತ್ತೆ ಅಂತ ಹೇಳಿ ಸದನದ ಒಳಗಡೆ ಸದನದ ಹೊರಗಡೆ ಎಲ್ಲಾ ಕಡೆ ಕೂಡ ನಾವು ಹೋರಾಟ ಮಾಡೇ ಮಾಡ್ತೀವಿ. ನಿಮ್ಗೆ ಆಗ್ಲೇ ಜನ ನೀವು ಬಂದು 1 ವರ್ಷದಲ್ಲಿ ಎಂತ ಆಂಟಿ ಎನ್ಕಂಬ್ರೆನ್ಸ್ ಆಗ್ತಾ ಇದೆ. ನೀವು ಏನು 20 ಸೀಟನ್ನ ಪಡ್ಕೋತೀವಿ ಅಂತ ಹೇಳಿದ್ರಿ ಪಾರ್ಲಿಮೆಂಟ್ ಅಲ್ಲಿ. ನಿಮ್ಗೆ ಜನ ಬರೀ 9 ಸೀಟನ್ನು ಕೊಟ್ಟು ಬುದ್ಧಿಯನ್ನ ಕಳಿಸಿದ್ದಾರೆ. ಆದ್ರೂ ನೀವು ಎಚ್ಚೆತ್ಕೊಂಡಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಅದಕ್ಕೆ ಸರಿಯಾದ ಉತ್ತರವನ್ನ ಜನನೇ ಕೊಡ್ತಾರೆ. ಇವತ್ತೇನು ST ನಿಗಮದಲ್ಲಿ 187 ಕೋಟಿ ಹಗರಣ ಆಗಿದೆ. ಆ ಹಗರಣದ ದುಡ್ಡನ್ನ ಏನು ವರ್ಗಾವಣೆ ಮಾಡಿ ಖಾಸಗಿ ಅಕೌಂಟ್ ಅಲ್ಲಿ ಜನ ನಿಮ್ಗೆ ಇಡೀ ಶಾಪ ಆಗ್ತಾ ಇದ್ದಾರೆ. ಇವತ್ತು ಕ್ರೈಮ್ ರೇಟ್ ಎಷ್ಟು ಜಾಸ್ತಿ ಆಗ್ತಾ ಇದೆ. ಇವತ್ತು ಆರ್ಥಿಕವಾಗಿ ಎಷ್ಟು ಕಷ್ಟದಲ್ಲಿದೆ ಸರ್ಕಾರ. ಸಂಬಳಗಳು ಕೊಡಕ್ ಆಗ್ತಾ ಇಲ್ಲ. ಇವತ್ತು ಇನ್ನೂ ನಿಮ್ಮ ಏನೇನು ಈ ಪ್ರಣಾಳಿಕೆಯಲ್ಲಿ ಕೊಟ್ಟಿರತಕ್ಕಂತ ಕಾರ್ಯಕ್ರಮಗಳನ್ನ ಯಾವುದು ಕೂಡ ನೀವು ಅನುಷ್ಠಾನಕ್ಕೆ ಮಾಡಕ್ಕೆ ಆಗ್ತಾ ಇಲ್ಲ. ಇಂಥ ಪರಿಸ್ಥಿತಿಯಲ್ಲಿ ನೀವು ಈ ತರ ಬಡವರ ಹೊಟ್ಟೆಯಲ್ಲಿ ಹೊಡೆಯೋದನ್ನ ನಿಲ್ಲಿಸಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ಸರ್ಕಾರಕ್ಕೆ ನಾನು ಸಲುವಾಗಿ ಈ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ವಿ. ಈ ನಮ್ಮ ಕಾರ್ಯಕರ್ತರು ಎಲ್ಲಾ ಕಡೆ ಕೂಡ ಸಜ್ಜಾಗ್ತಾರೆ ಅಂತ ಹೇಳ್ತಾ ಮತ್ತೊಮ್ಮೆ ಇಲ್ಲಿ ಬಂದಿರತಕ್ಕಂತ ಎಲ್ಲ ನನ್ನ ಕಾರ್ಯಕರ್ತ ಆತ್ಮೀಯ ಬಂಧುಗಳಿಗೆ, ಮಾಧ್ಯಮದ ಸ್ನೇಹಿತರಿಗೆ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.